ಸಿಂಹರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದು. ಬೇಸರವನ್ನು ಮಾಡಿಕೊಂಡು ಕೆಲಸ ಮಾಡಬೇಡಿ, ಅದು ಏನೂ ಪ್ರಯೋಜನಕ್ಕೆ ಬರದೇ ಇರುವಂತಹದ್ದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು, ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಅದು ನಡಿಬೇಕು. ಗಂಭೀರ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗ್ತಕ್ಕಂತಹ ಸೂಚನೆಗಳಿದೆ. ನಿಮ್ಮ ಕಾರ್ಯಕ್ಷೇತ್ರ, ಕೆಲಸ ಇದರ ಬಗ್ಗೆ ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಅವರ ಸಲಹೆ, ಅವರ ಸಹಾಯ ಸಹಕಾರ ಬಹಳ ಮುಖ್ಯವಾದಂಥದ್ದು. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ತಂದೆಯವರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಳ್ಬೇಕು. ತಂದೆಯ ಜೊತೆಯಲ್ಲಿ ಯಾವುದೋ ವಿಚಾರಗಳನ್ನು, ವಾದ ವಿವಾದಗಳನ್ನು ಮಾಡಿಕೊಳ್ಳೋದು, ಆರ್ಗ್ಯೂ ಮಾಡೋದು, ಜೊತೆಗೆ ದ್ವೇಷವನ್ನು ಕಟ್ಟಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಏನೇ ಸಾಧನೆ ಮಾಡಿದರೂ, ಏನೇ ನೀವು ಎತ್ತರಕ್ಕೆ ಬೆಳೆದಿದ್ದರೂ ತಂದೆಯ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಬೇಡಿ. ಸಾತ್ವಿಕವಾದಂತಹ ಚರ್ಚೆ ನಡೀಲಿ, ವಿಚಾರ ವಿನಿಮಯಗಳು ನಡೀಲಿ, ಆದರೆ ತಂದೆಗೆ ಹೀಗೆ ಅಂತ ಹೇಳಿ ಎದುರುವಾದಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಆದಾಯದಲ್ಲಿ ಹೆಚ್ಚಳವಾಗುತ್ತೆ, ನಿಮ್ಮ ಮನೆಯವರ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಿರಿಯ ಅಧಿಕಾರಿಗಳ ವಿಚಾರದಲ್ಲಿ ಬಹಳ ಸೌಹಾರ್ದಯುತವಾಗಿ ವರ್ತಿಸಬೇಕು, ಇಲ್ಲದೇ ಇದ್ದರೆ ಕಷ್ಟ ಇದೆ ಅನ್ನುವಂಥದ್ದು. ದೊಡ್ಡವರು ಕೂಡ ನಿಮ್ಮ ವಿಚಾರದಲ್ಲಿ ಬಹಳ ಸೌಹಾರ್ದಯುತವಾಗಿ ವರ್ತಿಸ್ತಾರೆ, ನಾವು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಏನಾದರೂ ತಪ್ಪು ಮಾಡಿದರೆ ಆ ವಿಷಯವನ್ನು ಹೇಳ್ಕೊಳ್ಬೇಕು, ಮುಚ್ಚಿಡಬೇಡಿ. ಮುಚ್ಚಿಟ್ರೆ ಮತ್ತಷ್ಟು ತೊಂದರೆಗಳು ಆಗಬಹುದು. ಭಗವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಿಂತಲೂ ಹೆಚ್ಚಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ. ನಿಮ್ಮ ಕರ್ತವ್ಯವೇ ಬೇರೆ, ನೀವು ಮಾಡುವಂಥದ್ದೇ ಬೇರೆ, ಇದು ತಪ್ಪಾಗುತ್ತೆ. ನಿಮಗಿರ್ತಕ್ಕಂತಹ ಗೌರವವನ್ನು ಹಾಳು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ, ಎಚ್ಚರವಾಗಿರಿ. ವಿರೋಧಿಗಳು ಅಥವಾ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರವನ್ನು ಮಾಡ್ತಾರೆ, ಇದು ನಿಮ್ಮ ಗಮನದಲ್ಲಿರಲಿ. ಏನೇ ಆತ್ಮವಿಶ್ವಾಸ ಇದ್ದರೂ ಕೂಡ ಬಹಳ ಬೇಸರವಾಗ್ತಕ್ಕಂತಹ ದಿವಸ ಇದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ದೇವಾಲಯದಲ್ಲಿ ಯಾವುದೋ ದೇವತಾ ಕೈಂಕರ್ಯ, ಪೂಜೆ, ಧ್ಯಾನ, ಭಜನೆ ಇತ್ಯಾದಿಗಳಲ್ಲಿ ಭಾಗವಹಿಸುವಂತಹ ಅವಕಾಶ. ಪ್ರಸನ್ನ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ನೌಕರಿಯನ್ನು, ಉದ್ಯೋಗವನ್ನು, ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಕರವಾದಂತಹ ದಿವಸ ಇದು. ಆರ್ಥಿಕವಾದಂತಹ ಸಂಕಷ್ಟ ಎದುರಾದರೂ ಕೂಡ ಹಣ ಸಂಪಾದನೆಯನ್ನು ಮಾಡ್ತೀನಿ ಅಂತಕ್ಕಂತಹ ಧೈರ್ಯ ಹೆಚ್ಚಾಗಿಯೇ ಇರುವಂಥದ್ದಾಗತ್ತೆ. ಕಷ್ಟಪಟ್ಟು ಗುಡ್ಡೆ ಹಾಕಿದಂತಹ ಅಲ್ಪ ಸ್ವಲ್ಪ ಹಣ ಈ ದಿವಸ ಖರ್ಚಾಗುವಂಥದ್ದು ತುಂಬ ಬೇಸರವಾಗುತ್ತೆ. ವಿದ್ಯುತ್ ಉಪಕರಣಗಳಿಂದ ಹಾನಿಯಾಗುವಂತಹ ಸೂಚನೆ, ಎಚ್ಚರಿಕೆಯಿಂದ ಇರಬೇಕು, ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಪರಿಪೂರ್ಣವಾಗಿರುತ್ತೆ. ಮನೆಗೆ ದುಬಾರಿ ಬೆಲೆಯ ವಸ್ತುವನ್ನು ತರುವಂತಹ ಆಲೋಚನೆಗಳು ಮತ್ತೆ ಮತ್ತೆ ಬರುತ್ತೆ ಅನ್ನುವಂಥದ್ದು. ಸಂಕಷ್ಟಹರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಎಲ್ಲ ಕಷ್ಟಗಳು ದೂರವಾಗಿ ಆ ಗಣಪತಿಯ ರಕ್ಷಣೆ ನಿಮಗಿರಲಿ. ಶುಭವಾಗಿ.